ಸಕ್ಸಸ್ಫುಲ್ ಆಗಿ ಯಶಸ್ವಿಯಾಗಿ ಅರ್ಥಪೂರ್ಣವಾಗಿ ನಡೀತಾ ಇದೆ. ಸೊ ಅದಕ್ಕೆ ಆನಂದ ಯಾವತ್ತೂ ಮರೆಯೋಕ್ಕಲ್ಲ. ಅದು ಬಿಟ್ಟರೆ ನನಗೆ ನಿಜವಾಗ್ಲೂ ತುಂಬ ಕಾಡುವಂಥ ಸಿನಿಮಾ ಅಂದರೆ ಚಿಗುರಿದ ಕನಸು. ಸರ್ ಆಮೇಲೆ ಶಿವಣ್ಣ ಅವರು ಜಾಸ್ತಿ ಲವ್ ಜಾನರ್ ಇಷ್ಟಪಡ್ತಾರ, ಸಸ್ಪೆನ್ಸ್ ಥ್ರಿಲ್ಲರ ಅಥವಾ ಆಕ್ಷನ್ ಓರಿಯೆಂಟೆಡ್ ಮೂವೀಸಾ ಅಥವಾ ಕಂಟೆಂಟ್ ಬೇಸ್ಡ್? ನನಗೆ ಆ ಥರ ಅಲ್ಲಮ್ಮ. ಯಾವ್ದು ಮನ್ಸಿಗೆ ಬರುತ್ತೋ ಅವಾಗ ಹಂಗೆ. ನನಗೆ ಎಲ್ಲ ಟೈಪು ಇಷ್ಟ, ಎಲ್ಲ ಜಾನರು ಇಷ್ಟ. ಯಾಕೆ ಇದು ಮಾತ್ರ ಮಾಡ್ತೀನಿ ಅದು ಮಾತ್ರ ಮಾಡ್ತೀನಿ ಅಂತಲ್ಲ. ಇಲ್ಲಾಂದ್ರೆ ಹಳ್ಳಿ ಬೇಷ ಇಷ್ಟು ಮಾಡೋಕ್ಕೆ ಆಯ್ತಿಲ್ಲ, ಎಕ್ಸ್ಪೆರಿಮೆಂಟಲ್ ಸಿನಿಮಾ ಮಾಡೋಕ್ಕಾಗ್ತಿಲ್ಲ, ಇಲ್ಲ ಅಂಡರ್ವರ್ಲ್ಡ್ ಸಿನಿಮಾ ಮಾಡೋಕ್ಕಾಗ್ತಿಲ್ಲ. ಆಮೇಲೆ ಸ್ಯಾಂಡಲ್ವುಡಲ್ಲಿ ಹೈಯೆಸ್ಟ್ ಮಲ್ಟಿ ಸ್ಟಾರ್ ಸಿನಿಮಾ ಮಾಡಿರೋದು ನೀವು ಒಬ್ಬರೇ ಸರ್. ಪ್ರತಿಯೊಬ್ಬರ ಜೊತೆ ರಮೇಶ್ ಅರವಿಂದ್ ಅವರು, ರವಿಚಂದ್ರನ್, ಉಪೇಂದ್ರ ಎಲ್ಲರ ಜೊತೆನೂ ಮಾಡಿದ್ದಾರೆ ಸರ್. ಯಶ್ ಅವರು ಒಂದು ಇದ್ರಲ್ಲಿ ಕಾಣಿಸ್ಕೊಂಡಿದ್ದಾರೆ, ದರ್ಶನ್ ಅವರು ಕಾಣಿಸ್ಕೊಂಡಿದ್ದಾರೆ. ಹೈಯೆಸ್ಟ್ ಸರ್. ಯಾಕಂದರೆ ಮೋಸ್ಟ್ಲಿ ಇಡೀ ವಿಶ್ವದಲ್ಲೇ ನಾನು ಸ್ಟಡಿ ಅನಾಲಿಸಿಸ್ ನೋಡ್ತಾ ಇದ್ದೆ ಸರ್, ಮಲ್ಟಿ ಸ್ಟಾರ್ ಸಿನಿಮಾ ಇಂಥ ದೊಡ್ಡ ಸ್ಟಾರ್ ಆಗಿ ಇನ್ನೊಬ್ಬರೊಟ್ಟಿಗೆ ತೆರೆ ಹಂಚ್ಕೊಳ್ಳೋದು ನೀವು ಒಬ್ಬರೇ ಅನ್ಸುತ್ತೆ ಸರ್. ಅದು ಎಲ್ಲರ ಜೊತೆ ಆಗಿದೆ. ನಾವು ಫಸ್ಟಿಂದ ಬಂದರೆ ನಾವು ಐ ಥಿಂಕ್ ಪ್ರಭಾಕರ್ ಸರ್ ಜೊತೆ ಮಾಡಿದ್ದೀನಿ, ಅಂಬರೀಷ್ ಅಂಕಲ್ ಜೊತೆ ಮಾಡಿದ್ದೀನಿ, ಜಗ್ಗೇಶ್, ರವಿ ಸರ್, ರಮೇಶ್ ಅರವಿಂದ್, ದೆನ್ ರಮೇಶ್ ಅರವಿಂದ್, ದರ್ಶನ್ ಒಂದು ಪಾಪ ಪಾತ್ರ ಮಾಡ್ತಾರೆ, ಯಶ್ ಅವರು, ದೆನ್ ಶ್ರೀ ಮುರಳಿ ಅವರು, ಮುರಳಿ, ದೆನ್ ಉಪೇಂದ್ರ ಸರ್, ವಿಜಯ ರಾಘವೇಂದ್ರ, ಉಪೇಂದ್ರ, ಸುದೀಪ್, ಆಲ್ಮೋಸ್ಟ್ ಎಲ್ಲರ ಜೊತೆ ಸರ್. ಆಲ್ಮೋಸ್ಟ್ ಎಲ್ಲ ಮೋಸ್ಟ್ಲಿ ಅದು ಹೈಯೆಸ್ಟ್ ಅನ್ಸುತ್ತೆ ಸರ್. ಬೇರೆ ಯಾರು ಇನ್ನೊಬ್ರ ಜೊತೆ ಅದು ಈಕ್ವಲ್ ಸ್ಪೇಸ್ ಇನ್ನೊಬ್ರಿಗೆ ಕೊಡಕ್ಕೆ ಯಾರು ಒಪ್ಪಲ್ಲ ಸರ್. ಯಾಕಂದ್ರೆ ಅವ್ರದ್ದು ಏನಿದೆ ಅವ್ರದ್ದು ಬಿಂಬಿಸ್ಕೊಳಕ್ ನೋಡ್ತಾರೆ, ಗ್ಲೋರಿಫೈ ಆಗಲಿ ಅಂತ. ಬಟ್ ಅದು ಹೇಗೆ ಸರ್ ನೀವು ಅಂದರೆ? ಏನಿಲ್ಲ, ಅದು ಚೆನ್ನಾಗಿ ಕೂಡ ಬಂದ ತಕ್ಷಣ ಹಂಗೆ ಆಗ್ಬಿಡುತ್ತೆ ಅಷ್ಟೇ. ರಾಜ್ ಬಿ ಶೆಟ್ಟಿ ಇವಾಗ ಇದ್ರ ಚೆನ್ನಾಗಿ 45 ಮೂರು ಜೊತೆ. ಸೊ ಆಲ್ಮೋಸ್ಟ್ ಎಲ್ಲರ ಜೊತೆಲೂ. ಈಗ 45 ಬಗ್ಗೆ ಏನು ಹೇಳಿರ್ಬೋದು ಸರ್? ಆಗಸ್ಟ್ 15th ರಿಲೀಸ್ ಇದೆ. ಸೊ ಲೇಟೆಸ್ಟ್ ಐ ಥಿಂಕ್ ಇಟ್ ಇಸ್ ಆಲ್ಮೋಸ್ಟ್ ಏನು ರೀರಿಗಳು ನಡೆಯಿದೆ. ಇದು ಸ್ಪೆಷಲ್ ಎಫೆಕ್ಟ್ಸ್ ನಡೀತದೆ. ಓಕೆ, ದಟ್ ಈಸ್ VFX. ಅದೇ ಸ್ವಲ್ಪ ಟೈಮ್ ತಗೋತಾರೆ. ಅದು ಬರೋದೇ ಒಂದು ಜೂನ್ ಎಂಡ್ ಜುಲೈ ಫಸ್ಟ್ ಸೆಕೆಂಡ್ ವೀಕ್. ಅದಾದ್ಮೇಲೆ ಅದು ಬಿಟ್ಟರೆ ಒಂದು ಸಾಂಗ್ ಪಿಕ್ಚರೈಸ್ ಮಾಡಬೇಕು, ಒಂದು ಪ್ರಮೋಷನಲ್ ಸಾಂಗ್. ಅದು ನೆಕ್ಸ್ಟ್ ಮಂತ್ ಮಾಡ್ತೀವಿ, ಮೇ ತಿಂಗಳು. ಉಗಾಂಡಾಗೇನೋ ಹೋಗ್ತಾರೆ ಅಂತ? ಇಲ್ಲ, ಉಗಾಂಡದ ಬರ್ತಾ ಇದ್ದಾರೆ. ಓಕೆ. ಸೊ ಅದು ಇಲ್ಲೇ ಮಾಡ್ತಾ ಇದ್ದೀವಿ. ನಿನ್ನೆ ಮಾಸ್ಟರ್ ಬಂದಿದ್ದಾರೆ ತೆಲುಗುದಿಂದ, ಸೊ ಕೊರಿಯೋಗ್ರಾಫರ್. ಅದು ಆ ಸಾಂಗ್ ನಾನು ಉಪೇಂದ್ರ, ರಾಜ್ ಬಿ ಶೆಟ್ಟಿ, ಒಂದು ಪ್ರಮೋಷನಲ್ ಸಾಂಗು. ಅದು ಬಿಟ್ಟರೆ ಇನ್ನು ಎಲ್ಲ ಬಾಂಬೆ, ಕೇರಳ, ಆಮೇಲೆ ಹೈದ್ರಾಬಾದ್